ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಶ್ರೀಮದ್ ಹರಿಕಥಾಮೃತ ಸಾರ ಪಿತೃಗಣ ಸಂಧಿಯಲ್ಲಿ 25ನೇ ಶ್ಲೋಕ. ಆದಿಯಲಿ ಕ್ಷರಾಖ್ಯದ್ವೇತ ಅಕ್ಷರದೊಳು ರಮಾ ಮಧುಸೂದನರು ಕ್ಷರಗಳೊಳು ಪ್ರಕೃತಿ ಪ್ರಣವ ಕಾಲಗಳು ವೇದ ಮುಖ್ಯ ತೃಣಾಂತ ಜೀವರ ಭೇದಗಳ ನರಿತೀ ರಹಸ್ಯವ ಬೋಧಿಸದೆ ಮಂದರಿಗೆ ಸರ್ವತ್ರದಲ್ಲಿ ಚಿಂತಿಪುದು. ಒಂದು ರಹಸ್ಯವನ್ನ ಗುರುಗಳು ಇಲ್ಲಿ ಹೇಳ್ತಾ ಇದ್ದಾರೆ. ಇದನ್ನು ಯಾರಿಗೂ ಹೇಳಬೇಡಿ ಅಂತ, ಅಂದ್ರೆ ದುಷ್ಟರಿಗೆ ಹೇಳಬೇಡಿ ಅಂತ. ಆದಿಯಲ್ಲಿ ಅಂದ್ರೆ ಸೃಷ್ಟಿಯ ಆದಿಯಲ್ಲಿ ಕ್ಷರಾಕ್ಷರಾಖ್ಯ ದ್ವೇದ ಅಕ್ಷರದೊಳು, ಕ್ಷರ ಮತ್ತು ಅಕ್ಷರ ಅಂತ ಇಬ್ಬರು ಪುರುಷರು ನಾವು ಹಿಂದೆ ನೋಡಿದ್ವಿ. ಕ್ಷರ ಅಂದ್ರೆ ಯಾವ ಪುರುಷರಿಗೆ ದೇಹ ನಾಶ ಆಗ್ತದೋ ಅವರು ಕ್ಷರ ಪುರುಷರು, ಯಾರ ಶರೀರ ನಾಶ ಆಗೋದಿಲ್ಲ ಲಕ್ಷ್ಮೀದೇವಿ ಅವರು ಅಕ್ಷರ ಪುರುಷರು. ಹಾಗೆ ಅಂತ ಈ ರೀತಿಯಾಗಿ ಇಬ್ಬರು ಪುರುಷರು. ಆ ಅಕ್ಷರದೊಳು ಅಕ್ಷರ ಪುರುಷರಲ್ಲಿ ರಮಾ ಮಧುಸೂದನ ಲಕ್ಷ್ಮೀನಾರಾಯಣ ಇರ್ತಾನೆ ಅಂತ. ಇನ್ನು ಅಥವಾ ಮುಕ್ತರು ಕೂಡ ಹೇಳ್ಬೋದು, ಮುಕ್ತರು ಕೂಡ ಅಕ್ಷರ, ಅವರ ಶರೀರವು ಕೂಡ ನಾಶ ಆಗೋದಿಲ್ಲ, ಅಲ್ಲಿ ಲಕ್ಷ್ಮೀನಾರಾಯಣರು ಇರ್ತಾರೆ ಅಂತ ಒಂದು ವ್ಯಾಖ್ಯಾನ ಮಾಡಬಹುದು. ಇನ್ನು ಕ್ಷರರೊಳು ಯಾರ ಶರೀರ ನಾಶ ಆಗ್ತದೆ ಅವರಲ್ಲಿ ಪ್ರಕೃತಿ ಪ್ರಣವ ಕಾಲಗಳು, ಗುಣತ್ರಯಾತ್ಮಕವಾದ ಜಡ ಪ್ರಕೃತಿ, ಪ್ರಣವ ಕಾಲ ನೋಡಿದೀವಲ್ಲ, ಸೆಕೆಂಡ್ಸ್ ಮಿನಿಟ್ಸ್ ಅಂತೆಲ್ಲ ಕಾಲ ಏನಿದೆ ಅದು. ಇನ್ನು ವೇದ ಮುಖ್ಯ ಬ್ರಹ್ಮದೇವರೇ ಮೊದಲಾದ ತೃಣಾಂತ ಜೀವರು ತನಕ ಭೇದಗಳನ್ನ ಅರಿತು, ಈ ರೀತಿಯಾಗ ಭೇದಗಳನ್ನೆಲ್ಲ ತಿಳಿದು, ಮುಖ್ಯವಾಗಿ ಎಲ್ಲ ಒಂದು ಅಂತ ನಾವು ತಿಳಿಬಾರ್ದು. ಜೀವ ಬೇರೆ, ಜಡ ಬೇರೆ, ಪರಮಾತ್ಮ ಬೇರೆ, ಲಕ್ಷ್ಮೀ ಬೇರೆ, ಲಕ್ಷ್ಮೀ ತತ್ವ ಬೇರೆ, 24 ತತ್ವಗಳು ಬೇರೆ, ಅದರಲ್ಲಿ ಪರಮಾತ್ಮ ಇದ್ದಾನೆ ಹೊರತು. ಈಗ ದೋಸೆ ಮಾಡಬೇಕು ಅಂದ್ರೆ ಅಕ್ಕಿ ಹಿಟ್ಟು ಉದ್ದಿನ ಹಿಟ್ಟು ಎರಡು ಸೇರಿಸ್ತೀವಿ, ಸೇರಿಸಿದ ಕೂಡಲೇ ಎರಡು ಒಂದು ಆಯ್ತು ಅಂತ ತಿಳ್ಕೋಬಾರ್ದು. ಅದದ್ದು ಹಿಟ್ಟು ಅದರದ್ದು ಗುಣಗಳು ಬೇರೆ ಬೇರೆಯಾಗಿಯೇ ಇರ್ತದೆ. ಒಂದೇ ಪಾತ್ರೆಯಲ್ಲಿ ಇದೆ ಅಂತ ಬೇಕಾದ್ರೆ ಹೇಳ್ಬೋದು. ಅದೇ ತರ ಎಲ್ಲದರಲ್ಲೂ ಪರಮಾತ್ಮ ಇದ್ದಾನೆ, ಆ ಪದಾರ್ಥಗಳು ಬೇರೆ ಬೇರೆಯಾಗಿ ಇರ್ತದೆ. ಒಂದಾದ ಕೂಡಲೇ, ಒಂದೇ ಭೂಮಿಯಲ್ಲಿ ಇದ್ದ ಕೂಡಲೇ ಎಲ್ಲರೂ ಒಂದೊಂದು ತಿಳ್ಕೊಬಿಡ್ಬಾರ್ದು. ಈಗ ಮನೆ ಒಳಗೆ ಹೋಗ್ತೀವಿ, ಮನೆಯಲ್ಲಿ ನಾವಿದ್ದೀವಿ, ನಾವು ಮನೆ ಒಂದೊಂದು ಹೇಳಕ್ಕಾಗ್ತದಾ? ಇಲ್ಲ, ಮನೆ ಒಳಗೆ ನಾವಿದ್ದೀವಿ, ನಾವು ಬೇರೆ ಮನೆ ಬೇರೆ. ಅದೇ ತರ ಪ್ರತಿಯೊಂದು ಜೀವರಾಶಿಯಲ್ಲೂ ಪರಮಾತ್ಮ ಇದ್ದಾನೆ, ಜೀವರಲ್ಲೂ ಇದ್ದಾನೆ, 24 ತತ್ವಗಳಲ್ಲೂ ಇದ್ದಾನೆ, ಮನೆಯಲ್ಲೂ ಇದ್ದಾನೆ, ಆಕಾಶದಲ್ಲೂ ಇದ್ದಾನೆ. ಹಾಗಂತ ಕೂಡಲೇ ಪರಮಾತ್ಮ ಅವರು ಒಂದು ಅಂತ ಹೇಳಿಬಿಡ್ಬಾರ್ದು. ಹೇಗೆ ಮನೆ ಒಳಗೆ ಸೇರಿಕೊಂಡ ನಾವು ಬೇರೆ ಮನೆ ಬೇರೆನೋ, ಅದೇ ತರ ಪರಮಾತ್ಮ ಒಳಗೆ ಸೇರಿದ್ರೂ ಕೂಡ ಪರಮಾತ್ಮ ಬೇರೆ, ಈ ಪದಾರ್ಥಗಳು ಬೇರೆನೆ. ಅದೇ ತರ ಕಾಲ, ಗುಣತ್ರಯ, ಪ್ರಣವ, ವೇದಗಳು, ಬ್ರಹ್ಮದೇವರೇ ಮೊದಲಾದ ಬ್ರಹ್ಮದಿಂದ ಕೂಡಿಕೊಂಡು ತೃಣಾಂತ ಜೀವರು, ಜೀವರಾಶಿಗಳು ಎಲ್ಲರಲ್ಲೂ ಕೂಡ ಭೇದ ಇದೆ. ಅದೇನ್ ಪಂಚಭೇದಗಳು ಹೇಳಿದೇವೇನೋ ನೀನು ನೋಡಿದ್ವಿ. ಅದನ್ನ ಅರಿತು ಈ ರಹಸ್ಯವ ಮಂದರಿಗೆ ಬೋಧಿಸದೆ, ಈ ಪಂಚಭೇದಗಳ ಜ್ಞಾನವನ್ನ ಮಂದ ಜನರಿಗೆ, ತಾಮಸ ಜೀವರಿಗೆ, ರಾಜಸರಿಗೆ ಅದನ್ನ ತಿಳಿಸದೆ ಸರ್ವತ್ರದಲ್ಲಿ ಚಿಂತಿಪುದು, ಎಲ್ಲ ಕಡೆ ಇದನ್ನು ನಾವು ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು 26ನೇ ಪದ್ಯ. ದೀಪಗಳು ಪೊರಮಟ್ಟಾಪಣಾಲಯಗತ ತಿಮಿರಗಳ ತಾಪರಿಹರಿಸಿ ತದ್ಗತ ಪದಾರ್ಥಗಳ ತೋರ್ಪಂತೆ ಸೌಪರ್ಣಿವರ ವಹನತಾ ಬಹುರೂಪನಾಮದಿ ಎಲ್ಲ ಕಡೆಯಲ್ಲಿ ವ್ಯಾಪಿಸಿದ್ದು ಯಥೇಷ್ಟ ಮಹಿಮೆಯ ತೋರ್ಪ ತಿಳಿಸದಲೇ. ದೀಪಗಳ ಪೊರೆಮಟ್ಟು ಅಂದ್ರೆ ಒಂದು ದೀಪದಿಂದ
ಅನೇಕ ದೀಪಗಳನ್ನ ಹಚ್ತೀವಿ, ಹೌದಲ್ಲ? ಮಂಗಳಾರತಿ ಮಾಡ್ತಾರೆ, ಅನೇಕ ದೀಪಗಳಿದೆ. ಒಂದು ದೀಪವನ್ನು ಹಚ್ಚಿಕೊಂಡು ಎಲ್ಲಾ ದೀಪಗಳನ್ನು ಹಚ್ತಾರೆ. ಕಾರ್ತಿಕ ಮಾಸ ದೇವರಿಗೆ ದೀಪೋತ್ಸವ ಬರೆಸ್ತಾರೆ, ಒಂದು ದೀಪ ಕೊಡ್ತಾರೆ, ಅದರಿಂದ ಎಲ್ಲಾ ದೀಪಗಳನ್ನು ಹಚ್ತೀವಿ. ಹೇಗೋ ಆ ತರ ಅದೇನ್ ಮಾಡ್ತದೆ ಆ ದೀಪ? ಅಂಗಡಿಯಲ್ಲಿ, ಮನೆಗಳಲ್ಲಿ ಇರುವ ಆ ಕತ್ತಲೆ, ಆ ತಮಸ್ಸು, ಅದನ್ನ ಪರಿಹಾರ ಮಾಡಿ ತದ್ಗದ ಪದಾರ್ಥ ತೋರ್ಪಂತೆ, ಅಲ್ಲಿರುವ ಪದಾರ್ಥಗಳು ಕಾಣುವಂತೆ ಮಾಡುತ್ತದೆ ದೀಪ. ಸೂರ್ಯ ಮುಳುಗಿದ ಕೂಡಲೇ ಲೈಟ್ ಹಾಕ್ತೇವಿ, ಹಾಗೆ ಎಲ್ಲ ಪದಾರ್ಥವೂ ಕಾಣುತ್ತದೆ ಕತ್ತಲೆ ಹೋಗಿ. ಅದೇ ರೀತಿಯಾಗಿ ಸೌಪರ್ಣಿ ವರ ವಾಹನನು, ಸೌಪರ್ಣಿ ದೇವಿ ಪತಿಯಾದ, ಸೌಪರ್ಣಿ ದೇವಿಯ ಪತಿ ಯಾರು? ಗರುಡ ದೇವರು. ಗರುಡ ವಾಹನನಾದ ಪರಮಾತ್ಮ ಶ್ರೀಹರಿ ಬಹುರೂಪ ನಾಮದಿ, ಅನೇಕ ರೂಪಗಳು ಹೆಸರಿನಿಂದ ಎಲ್ಲ ಕಡೆಯಲ್ಲಿ ವ್ಯಾಪಿಸಿದ್ದು. ಹೇಗೆ ದೀಪ ಹಾಕಿದ ಕೂಡಲೇ ಎಲ್ಲ ಕತ್ಲೆ ಪರಿಹಾರ ಆಯ್ತು ನೋಡಿ, ಹೇಗೋ ಅದೇ ತರ ಪರಮಾತ್ಮ ಎಲ್ಲ ಕಡೆಯಲ್ಲಿ ವ್ಯಾಪಿಸಿ ಇದ್ದು ತಿಳಿಸದೆಲೆ. ದೇವರಿರಾದೆ ನಮಗೆ ಗೊತ್ತಾಗೋದಿಲ್ಲ. ಯಥೇಷ್ಟ ಮಹಿಮೆಯ ತೋರ್ಪ, ಅನೇಕವಾದ ಮಹಿಮೆಯನ್ನ ದೇವರು ತೋರಿಸ್ತಾ ಇದ್ದಾನೆ ಅಂತ ಅರ್ಥ. ಅಂದ್ರೆ ದೇವರು ಒಟ್ಟು ಸರ್ವತ್ರ ಇದ್ದಾನೆ ಅಂತ ತಿಳಿಬೇಕು ಅಂತ. ನಳಿನ ಮಿತ್ರಗೆ ಇಂದ್ರದನು ಪ್ರತಿ ಫಲಿಸುವಂತೆ ಜಗತ್ರಯವು ಕಂಗೊಳಿಪುದನು ಪಾದಿಯಲಿ ಪ್ರತಿಬಿಂಬಾಕ್ವಯದಿ ಹರಿಗೆ. ತಿಳಿಯೇ ತ್ರಿಕುದ್ಧಾಮನದಿ ಮಂಗಳ ಸ್ವರೂಪವ ಸರ್ವಠಾವಿಳಿ ಪೊಳೆವ ಹೃದಯಕ್ಕೆ ಪ್ರತಿ ದಿವಸ ಪ್ರಹ್ಲಾದ ಪೋಷಕನು. ನಳಿನ ಮಿತ್ರಗೆ ಅಂದ್ರೆ ಸೂರ್ಯ, ಸೂರ್ಯನಿಗೆ ಇಂದ್ರಧನು ಅಂದ್ರೆ ಇಂದ್ರನ ಧನುಸ್ಸು ಅಂದ್ರೆ ಕಾಮನ ಬಿಲ್ಲು ಅಂತ ಹೇಳ್ತಾರಲ್ವಾ, ಅದು ಪ್ರತಿಫಲಿಸುವಂತೆ. ಸೂರ್ಯ ಬಂದ ಕೂಡಲೇ ಮಳೆ ಬಂದಾಗ ಆ ಕಾಮನ ಬಿಲ್ಲು ಪ್ರತಿಫಲಿಸ್ತದೆ. ಹೇಗೋ ಹಾಗೆ ಹರಿಗೆ ಜಗತ್ರಯವು ಅನುಪಾದಿಯಲ್ಲಿ, ಪರಮಾತ್ಮನಿಗೆ ಈ ಮೂರು ಲೋಕಗಳು ಪ್ರತಿಬಿಂಬದಂತೆ ಇರುತ್ತದೆ. ಒಳಗೆ ಪರಮಾತ್ಮ ಬಿಂಬನಾಗಿ ಇರ್ತಾನೆ, ಈ ಪದಾರ್ಥಗಳೆಲ್ಲವೂ ಕೂಡ ಪ್ರತಿಬಿಂಬ, ರಿಫ್ಲೆಕ್ಷನ್ ಇದ್ದಾಗೆ. ಅದರರ್ಥ ಸೂರ್ಯ ಒಂದು, ಕಾಮನ ಬಿಲ್ಲು, ರೈನ್ಬೋ ಎರಡು ಒಂದು ಅಂತ ಹೇಳಕ್ಕಾಗ್ತದ? ಭೇದ ಇದ್ದೇ ಇದೆ, ಅದು ಪ್ರತಿಫಲಿಸ್ತದೆ ಅಷ್ಟೇ. ಅದೇ ರೀತಿಯಾಗಿ ಜೀವ ಅವನು ಪ್ರತಿಬಿಂಬ, ಪರಮಾತ್ಮ ಅವನು ಬಿಂಬ. ಎರಡು ಹೇಗೆ ಒಂದಾಗ್ಲಿಕ್ಕೆ ಸಾಧ್ಯ? ಬಿಂಬ ಬೇರೆ, ಪ್ರತಿಬಿಂಬ ಬೇರೆನೆ. ಆ ರೀತಿಯಾಗಿ ಕಂಗೊಳಿಪುದನು ತ್ರಿಕುದ್ಧಾಮನ, ತ್ರಿಕಗುಪ್ ಅಂದ್ರೆ ಮೂರು ಕಡೆ ಇರುವವ, ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅಂತ ಪರಮಾತ್ಮನ ಮೂರು ಮನೆ. ಅಲ್ಲಿ ಇರತಕ್ಕ ಪರಮಾತ್ಮ ಅತಿ ಮಂಗಳ ಸ್ವರೂಪವ. ಆ ಪರಮಾತ್ಮನ ಮಂಗಳ ಅತಿ ಸುಂದರವಾದದ್ದು, ಎಲ್ಲ ಕಡೆ ವ್ಯಾಪಿಸಿದ್ದು. ಸರ್ವಠಾವಿಳಿ ತಿಳಿಯೇ ಅಂತ ರೂಪ ಎಲ್ಲ ಕಡೆ ಇದೆ. ಆ ಬಿಂಬನಾದ ಪರಮಾತ್ಮ ಎಲ್ಲ ಕಡೆ ಇದ್ದಾನೆ. ಯಾಕೆ? ಎಲ್ಲವೂ ಪ್ರತಿಬಿಂಬ ಕಾಣಿಸ್ತಾ ಇದೆ. ಪ್ರತಿಬಿಂಬ ಇರಬೇಕು ಅಂದ್ರೆ ಬಿಂಬ ಇರಲೇಬೇಕು. ಈ ರೀತಿಯಾಗಿ ಇದೆಲ್ಲವೂ ಕೂಡ ಅಂತರ್ಯಾಮಿಯಾಗಿ ಪರಮಾತ್ಮ ಬಿಂಬನಾಗಿದ್ದಾನೆ, ಇದೆಲ್ಲವೂ ಪ್ರತಿಬಿಂಬ ಎಂದು ತಿಳಿದು ಪರಮಾತ್ಮನೇ ತತ್ತದ್ ರೂಪದಿಂದ ಇದ್ದಾನೆ ಹಾಗೆ ಅಂತ ತಿಳಿದು ಪ್ರಹ್ಲಾದ ಪೋಷಕನು, ಪ್ರಹ್ಲಾದನನ್ನ ಅನುಗ್ರಹ ಮಾಡಿದ ಆ ಲಕ್ಷ್ಮೀ ನರಸಿಂಹದೇವರು ಪ್ರತಿ ದಿವಸ ಹೃದಯಕ್ಕೆ ಪೊಳೆವ. ಈ ರೀತಿಯಾಗಿ ಯಾರು ಚಿಂತನೆ ಮಾಡ್ತಾರೆ ಅಂತವರನ್ನ ಹೃದಯ ಕಮಲದಲ್ಲಿ ಇದ್ದು ಅಪರೋಕ್ಷ ಜ್ಞಾನವನ್ನು ಕೊಟ್ಟು ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂತ ಅದರ ಅಭಿಪ್ರಾಯ. ಅದರಿಂದ ಪರಮಾತ್ಮ ಎಲ್ಲ ಕಡೆ ಇದ್ದಾನೆ, ಕಾಣಿಸೋದಿಲ್ಲ. ದೇವರು ಬಿಂಬದಂತೆ, ಜೀವರು ಎಲ್ಲವೂ ಕೂಡ ಪ್ರತಿಬಿಂಬದಂತೆ. ದೇವರು ಸರ್ವಾಂತರ್ಯಾಮಿ ಆಗಿ ಇದ್ದಾನೆ. ಆದರೆ ಯಾವಾಗ ನಾವು ಈ ತರ ಉಪಾಸನೆ ಮಾಡ್ತೀವಿ, ಚಿಂತನೆ ಮಾಡ್ತೀವಿ, ಆಗ ದೇವರು ಇರೋದು ನಮಗೆ ಸ್ಪಷ್ಟ ಆಗ್ತದೆ. ಈಗ ದೇವರು ನಮ್ಮ ಕಣಿಗೆ ಕಾಣಿಸೋದಿಲ್ಲ ಅಂತ ಹೇಳಿ ದೇವರಿಲ್ಲ ಅಂತ ವಾದ ಮಾಡಬಾರದು. ದೇವರು ಇದ್ದೇ ಇದ್ದಾನೆ. ಅದಕ್ಕೆ ಅವನನ್ನು ನೋಡುವ ದಿವ್ಯ ದೃಷ್ಟಿ ನಮಗೆ ಬೇಕಷ್ಟೇ. ಆ ದಿವ್ಯ ದೃಷ್ಟಿಯನ್ನ ಪಡೆಯೋದಕ್ಕೆ ಸಾಧನೆ ಮಾಡಬೇಕು. ಶ್ರವಣ, ಮನನ, ಧ್ಯಾನ ಎಲ್ಲ ಮಾಡಿದರೆ ದೇವರು ದಿವ್ಯ ದೃಷ್ಟಿಯನ್ನು ಪ್ರಹ್ಲಾದನಿಗೆ ಕೊಟ್ಟನು. ಪ್ರಹ್ಲಾದನಿಗೆ ನರಸಿಂಹದೇವರು ಕಂಡ್ರು ಕಂಬದಲ್ಲಿ, ಹಿರಣ್ಯಕಶಿಪುವಿಗೆ ಕಾಣ್ಲಿಲ್ಲ. ಹಾಗೆಂತೆ ನರಸಿಂಹದೇವರು ಇಲ್ಲ ಅಂತ ಹೇಳಿಕ್ ಆಗ್ತದಾ? ಇಲ್ಲ. ಜ್ಞಾನಿಗಳಿಗೆ ಕಾಣಿಸ್ತಾನೆ, ಅಜ್ಞಾನಿಗಳಿಗೆ ಕಾಣಿಸೋದಿಲ್ಲ. ಕಾಲ ಬರುವ ತನಕ ನಾವು ನಿರೀಕ್ಷೆ ಮಾಡಬೇಕು, ಶಾಸ್ತ್ರ ಶ್ರವಣ ಮನನ ಧ್ಯಾನ ಮಾಡಬೇಕು ಅಂತ ವಿಚಾರ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.